ಹುಡುಕಿ ಹುಡುಕಿ ಸುಸ್ತಾಗ್ಬಿಡ್ತು. ಅಣ್ಣ, ಈ ಅಡ್ರೆಸ್ಸು ಹೌದು ಇದೇನಾ? ಇದೇನೆ. ಎಲ್ಲಿ ಹೋಗ್ತಿದ್ಯಾ? ಎಲ್ಲೇ ಹೋಗ್ತಿದ್ಯಾ? ನನ್ನ ತಂಗಿ ಮನೆ ಕಣ್ಣ. ನಿನ್ ತಂಗಿ ಮನೆ ಇದಲ್ಲ. ಹ್ಞೂ ಕಣಪ್ಪ, ನನ್ನ ತಂಗಿ ಮನೆ. ಇಲ್ಲೆಲ್ಲಿದೆ ನಿನ್ ತಂಗಿ ಮನೆ? ಹೋಗಯ್ಯ, ನೀನಂತ 100 ಜನ ಬರ್ತಾರೆ. ನನ್ನ ತಂಗಿ ಮನೆ ಕಣಪ್ಪ, ನಮ್ ತಾಯಿ ಸತ್ವಾಗುವ. ಜ್ಯೋತಿ ಅವಳೆ ಕಣಪ್ಪ ನನ್ನ ತಂಗಿ, ಅವಳೆ. ಗುರ್ಕಾ ಅವ್ರನ್ನೊಳಗ್ ಬಿಡು. ಆಯ್ತ್ರಮ್ಮ, ತಪ್ಪಾಯ್ತು ಸ್ವಾಮಿ, ಹೋಗಿ. ಯಾಕಣ್ಣ ಅಲ್ಲಿ ನಿಂತ್ಬಿಟ್ಟೆ? ಒಳಗಡೆ ಬಣ್ಣ ಬಾ. ಗಂಗಮ್ಮ, ಗಂಗಮ್ಮ. ಏನೇ ಮೋರೆ? ನಮ್ ದೊಡ್ಡಣ್ಣ ಹೋಗ್ ಕಾಫಿ ತಗೊಂಡ್ ಬಾ. ಸರಿ ಮೋರೆ. ಅಣ್ಣ, ಅಪ್ಪ ಅಮ್ಮ ಎಲ್ಲ ಹೇಗಿದಾರಣ್ಣ? ಎಲ್ಲ ಚೆನ್ನಾಗಿದ್ದಾರೆ. ನೀನ್ ಚೆನ್ನಾಗಿದೆ ಕಣಮ್ಮ. ನನ್ಗೇನು ಮಹಾರಾಣಿ ಆಗಿದ್ದೀನಣ್ಣ. ನೀನು ಮಹಾರಾಣಿನೇ ಕಣಮ್ಮ. ಜ್ಯೋತಿ, ನಿನಗೋಸ್ಕರ ಇಷ್ಟ ಅಂತ ಅಮ್ಮ ಹಸಿ ಹುಣಸೆಕಾಯಿ ತೊಗೊಂಡು ಕಳಿಸಿದ್ದಾರೆ, ತಗೋ. ಜ್ಯೋತಿ, ಜ್ಯೋತಿ, ಭಾವ ಎಲ್ಲಮ್ಮ? ಅವರು ಫ್ಯಾಕ್ಟ್ರಿಗೆ ಹೋಗಿದಾರಣ್ಣ. ಪ್ರಯಾಣ ಮಾಡಿ ಸುಸ್ತಾಗಿದ್ಯಾ? ಮೊದಲು ನೀನ್ ಸ್ನಾನ ಮಾಡು, ಊಟ ಆಮೇಲೆ ಮಾಡುವಂತೆ. ನನಗೇನು ಇದನ್ನೆಲ್ಲ ನೋಡಿ ಹೊಟ್ಟೆ ತುಂಬಾ ಬಿಟ್ಟಿದೆ ಕಣಮ್ಮ. ನಂಗೇನು ಹಸಿವಿಲ್ಲ. ಬಾರಣ್ಣ, ಬಾ. ತಗೋಣ, ಸ್ನಾನ ಮಾಡ್ಕೊಂಡ್ ಬಾ. ಹೋಗು. ಅಮ್ಮ ಕಾಫಿ. ಗಂಗಮ್ಮ, ಊಟಕ್ಕೆ ಹಪ್ಪಳ ಸಂಡಿಗೆ ಕರಿಯೋಕ್ ಹೇಳು. ಹೀರೆಕಾಯಿ ಬೋಂಡ ಮಾಡೋದಕ್ಕೆ ಹೇಳು. ಹಾಗೆ ಟೊಮೆಟೊ ಸಾರು, ಶಾವಿಗೆ ಪಾಯಸ ಮಾಡೋಕ್ ಹೇಳು. ಸರಿ ಅಮ್ಮ. ಒಂದ್ ನಿಮಿಷ. ಯಾರು ಬಂದಿರೋರ? ಅಣ್ಣೋರ? ಯಾರು? ಗಂಗಮ್ಮ ಹೇಳ್ಬಿಟ್ಲಾ? ಗಂಗಮ್ಮ ಯಾಕೆ ಹೇಳ್ಬೇಕು? ನಿಮ್ ಮುಖದಲ್ಲಿ ತುಂಬಿಕೊಂಡಿದೆಯಲ್ಲ ಸಂತೋಷ, ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲ, ತವ್ರ ಮನೆಯಿಂದ ಯಾರಾದ್ರೂ ಬಂದ್ಬಿಟ್ರೆ ಪಾಪ ಹೆಣ್ಣು ಮಕ್ಕಳಿಗೆ ಏನ್ ಆನಂದ, ಏನು ಸಡಗರ, ಅದೇನು ಸಂತೋಷ, ಅದೇನು ಸಂಭ್ರಮ. ಸ್ವರ್ಗ ಸುಖ, ಸ್ವರ್ಗ ಸುಖ. ಅಮ್ಮ ಒಂದ್ ನಿಮಿಷ, ಮುಖ್ಯವಾದ ಸಮಾಚಾರಕ್ಕೆ ಬರ್ತಿದ್ದೀನಿ. ನೋಡಿ, ಪುಸ್ತಕ ತಂದಿದ್ದೀನಿ, ಎಲ್ಲ ಅಕೌಂಟ್ ಇದರಲ್ಲಿ ಇದೆ. ಅಕೌಂಟ್ ಬುಕ್? ಹೌದಮ್ಮ. ನೋಡಿ, ಯಜಮಾನರದು ದಿನೇ ದಿನೇ ದಾನ ಧರ್ಮ ಜಾಸ್ತಿ ಆಗೋಯ್ತು. ಅದವ್ರು ಒಳ್ಳೆ ಗುಣ, ಕೊಡ್ಲಿ ಬಿಡಿ. ಕೊಡ್ಲಿ, ನಾನು ಬೇಡನಲ್ಲ, ಆದ್ರೆ ಕೊಡೋದಕ್ಕೂ ಒಂದು ಇತಿ ಮಿತಿ ಅಂತ ಇರ್ಬೇಕಮ್ಮ. ನೀವು ಸ್ವಲ್ಪ ಹಿಡ್ತಾ ಮಾಡ್ಬೇಕು. ನೋಡಿ, ಅವರದನ್ನ ಇಷ್ಟಪಟ್ಟು ಮಾಡೋದು, ನಾವ್ಯಾಕೆ ಅದನ್ನ ಬೇಡ ಅನ್ಬೇಕು? ಅಲ್ಲಮ್ಮ, ಅವ್ರು ಕೊಡ್ತಾನೆ ಇರ್ತಾರೆ, ಇವ್ರು ತಗೊಂಡು ಹೋಗ್ತಾನೆ ಇರ್ತಾರೆ. ನಮ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ಬೇಡವಾ? ಜಾನಕಿರಾಮಯ್ಯನವರೇ, ಈ ವಿಷಯ ನನಗ್ಯಾಕ್ ಬೇಕು? ನೋಡಿ ತಾಯಿ, ಮನೆಗ್ ದೀಪಾನೇ ಮಡದಿ ಅಂತಾರೆ. ನೀವು ಸ್ವಲ್ಪ ಮನಸ್ಸು ತಗೊಳ್ದೆ ಹೋದ್ರೆ ಈಗ ಬೆಟ್ಟದಷ್ಟು ಇರೋ ಆಸ್ತಿನೇ ಕರ್ಗೋಗುತ್ತೆ. ಬಾರಣ್ಣ, ಇವರು ನಮ್ಮ ಮ್ಯಾನೇಜರ್ ಜಾನಕಿರಾಮಯ್ಯನವರು ಅಂತ. ನಮಸ್ಕಾರ. ಇವರು ನಮ್ಮ ದೊಡ್ಡಣ್ಣ ಚಂದ್ರಣ್ಣ. ಸ್ವಾಮಿ, ನೀವಾದ್ರೂ ಸ್ವಲ್ಪ ಅಮ್ಮವ್ರಿಗೆ ಬುದ್ಧಿ ಹೇಳಿ. ನಮ್ಮ ಯಜಮಾನ ಇದಾರಲ್ಲ, ಅದೇ ನಿಮ್ ಭಾವರು, ಒಂದ್ ರೀತಿ ದಾನಶೂರ ಕರ್ಣ ಇದ್ದ ಹಾಗೆ. ಈ ಬರೋರೆಲ್ಲ ಅವ್ರನ್ನ ಹಾಡಿ ಹೊಗಳಿ ಸಿಕ್ಕಿದ್ದನ್ನು ಹೊತ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಯಜಮಾನಿಗೆ ಇದು ಗೊತ್ತಾಗಲ್ಲ. ಅಮ್ಮವರು ಹುಷಾರಾಗದೆ ಹೋದ್ರೆ ಹೇಗೆ ಹೇಳಿ? ನೀವು ಸ್ವಲ್ಪ ಹೇಳಿ. ಹೌದೌದು, ನೀವ್ ಹೇಳೋದು ಸರಿನೇ ಅಲ್ವೇ? ಜಾನಕಿರಾಮಯ್ಯನವರೇ, ನೀನ್ ಬಾರಣ್ಣ. ಅಲ್ಲ, ನಾನು ಮಾತಾಡಿದ್ರೆ ಏನಾದ್ರೂ ತಪ್ಪಿದ್ಯಾ? ಬೋರ್ಲಿಂಗಣ್ಣ ಪತ್ರ ತಂದ್ಕೊಟ್ರ? ತಂದ್ಕೊಟ್ರಮ್ಮ, ಅದಕ್ಕೆ ನಾನು ಬಂದಿದ್ದು. ಅಪ್ಪ ಅಮ್ಮನಿಗೆ ತಿಳಿಸ್ದೆ ಕೊಟ್ಟೆ ಅಂತ ಬೈದ್ರಾ? ನಿನ್ ಹತ್ರ ಒಂದ್ ನಯ ಪೈಸು ನಿಸ್ಕೋಬಾರ್ದಂತೆ, ನಮ್ಮ ಕಷ್ಟ ಕೂಡ ನಿನ್ ಹತ್ರ ಹೇಳ್ಕೋಬಾರ್ದು ಅಂತ ಮನೇಲಿ ದೊಡ್ಡ ವಾದನೆ ನಡೀತು ಕಣಮ್ಮ. ನೋಡಿದ್ಯಾ, ಅಪ್ಪ ಅಮ್ಮನಿಗೆ ನನ್ನನ್ ಕಂಡ್ರೆ ಎಷ್ಟು ಇಷ್ಟ ಅಂತ. ಅಮ್ಮ, ಊಟ ರೆಡಿಯಾಗಿದೆ. ಅಣ್ಣ, ಅವ್ರು ಬರೋದಿನ್ನೂ ಹೊತ್ತಾಗ್ಬೋದು. ನೀನ್ ಊಟ ಮಾಡಿ ಮಲ್ಕೋ. ಬಾ. ಸರಿ ಅಮ್ಮ. ಯಜಮಾನ, ನೀವು ಹೇಳಿದ್ದು ರೆಡಿಯಾಗಿದೆ ತಾನೆ? ರೆಡಿಯಾಗಿದೆ, ಬನ್ನಿ.
ಏನ್ ಚಂದ್ರಣ್ಣ? ನಮಸ್ಕಾರ ಭಾವ. ಕೂತ್ಕೊಳ್ಳಿ. ನನ್ನ ರಾತ್ರಿ ಬಂದ್ರಿ ಅಂತ ಗೊತ್ತಾಯ್ತು. ಈಗಲೇ ಹೊರಟು ನಿಂತಿದ್ದೀರಂತಲ್ಲ, ಒಂದ್ 4 ದಿವಸ ಇದ್ಬಿಟ್ಟು ಹೋಗೋದಾಗಿತ್ತು. ಕೆಲಸ ಆಯ್ತು, ಅಮ್ಮ ಬೇರೆ ಕಾಯ್ತಾ ಇರ್ತಾರೆ. ಕೂತ್ಕೊಳ್ಳಿ. ಜ್ಯೋತಿ, ರಾತ್ರಿಯಿಂದ ಒಂದ್ 4 ಪ್ರಶ್ನೆಗಳು ನನ್ನ ಕಾಡ್ತಾ ಇದೆ. ಉತ್ತರನೇ ಗೊತ್ತಾಗ್ತಾ ಇಲ್ಲ. ಆ ಪ್ರಶ್ನೆಗಳಿಗೆ ನೀವಿಬ್ರು ಉತ್ತರ ಕೊಟ್ರೆ ಒಂದು ದೊಡ್ಡ ಬಹುಮಾನ ಕೊಡ್ತೀನಿ. ಪ್ರಶ್ನೆ ಏನು ಅಂತ ಹೇಳಿ ಭಾವ. ಹೇಳ್ರಿ. ನನ್ನ ಮೊದಲನೇ ಪ್ರಶ್ನೆ, ತೀರ್ಸಕ್ಕಾಗದೇ ಇರೋ ಋಣ ಯಾವುದು? ಅಣ್ಣ, ಏನಣ್ಣ? ಹಾ, ತವರು ಮನೆ ಋಣ. ದಾನದಲ್ಲೇ ಅತಿ ಶ್ರೇಷ್ಠವಾದ ದಾನ? ಕನ್ಯಾದಾನ. ಕಣ್ಣಿಗೆ ಕಾಣಿಸೋ ದೇವರು? ಗುರು. ಅಲ್ಲ. ತಾಯಿ. ಕರೆಕ್ಟ್. ಅಲ್ಲಲ್ಲ, ತಾಯಿ ತಂದೆ ಇಬ್ರು. ವೆರಿ ಗುಡ್. ಬಹುಮಾನ ಕೊಡ್ತೀನಿ ಅಂದ್ರಲ್ಲ, ಎಲ್ಲಿ ಕೊಡಿ? ನನಗೆ ಕಾಲ್ ಭಾಗ, ನಮ್ ಚಂದ್ರನಿಗೆ ಮುಕ್ಕಾಲ್ ಭಾಗ. ಎಲ್ಲ ಚಂದ್ರನಂಗೆ. ನೀವೇ ಕೊಡಿ. ನೀನೇ ಕೊಡು ಜ್ಯೋತಿ. ನಿನ್ನ ತವರಿಗೆ ಒಳ್ಳೇದಾಗ್ಲಿ ಅಂತ ತುಂಬು ಹೃದಯದಿಂದ ಹಾರೈಸ್ಕೊ. ಭಾವ, ನಾನೇ ನಿಮ್ಮ ಹತ್ರ ಹಣ ಕೇಳೋಣ ಅಂತ ಬಂದೆ. ಆದ್ರೆ ನೀವಾಗೆ ಕೊಟ್ಟು ನಿಮ್ಮ ದೊಡ್ಡತನ ತೋರಿಸ್ಬಿಟ್ರಿ ಭಾವ. ನಿಮ್ಮ ದೊಡ್ಡತನ ತೋರಿಸ್ಬಿಟ್ರಿ ಭಾವ. ಇದರಲ್ಲೊಂದು ವ್ಯಾಪಾರ ಶುರು ಮಾಡಿ ಈ ವರ್ಷನೇ ನಿಮ್ಮ ಸಾಲ ಎಲ್ಲ ತೀರಿಸ್ಬಿಡ್ತೀನಿ. ಬೇಡ ಚಂದ್ರಣ್ಣ, ಈ ಹಣ ನೀವು ವಾಪಸ್ ಕೊಡೋದು ಬೇಕಾಗಿಲ್ಲ. ಯಾಕೆಂದ್ರೆ ಇದನ್ನ ನೀವು ನಿಮ್ಮ ತಂಗಿ ಗೆದ್ದಿದ್ದೀರಾ, ಅಷ್ಟೇ ಅಲ್ಲ, ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ನಿಮ್ಮ ತಂಗಿ ಇಲ್ಲಿ ಸುಖವಾಗಿರ್ಬೇಕಾದ್ರೆ ಅಲ್ಲ ಅವಳ ತವರು ಅಂದ್ರೆ ನೀವುಗಳು ಸಂತೋಷವಾಗಿರ್ಬೇಕು, ಸುಖವಾಗಿರ್ಬೇಕು. ಇದು ನಮ್ಮ ಜ್ಯೋತಿ ಆಸೆ. ಅವಳ ಆಸೆನ ಪೂರೈಸೋದು ನನ್ನ ಆಸೆ. ತವಗೂ ನಮ್ಮ ಹೆಣ್ಮಕ್ಳಿಗೂ ಅದು ಎಂಥ ಸಂಬಂಧ ಚಂದ್ರಣ್ಣ. ಮದುವೆ ಆ ಗಂಡನ ಮನೆಗೆ ಬಂದ್ರು ಆ ತವ್ರ ಮನೆ ಬಗ್ಗೆ ಅವ್ರಿಗೆ ಅದೆಷ್ಟು ವ್ಯಾಮೋಹ, ಅದೆಷ್ಟು ವಿಶ್ವಾಸ, ಅದನ್ನ ಯಾವುದ್ರಿಂದಾನೂ ಅಳಿಯೋಕ್ ಸಾಧ್ಯನೇ ಇಲ್ಲ. ಅದು ಸಮುದ್ರದಷ್ಟು ಆಳ, ಆಕಾಶದಷ್ಟು ವಿಶಾಲ ಅಲ್ವಾ ಚಂದ್ರಣ್ಣ? ಹೌದು ಭಾವ. ಇಂಥ ಹೆಣ್ಮಕ್ಳಿರೋದ್ರಲ್ಲೇ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗ್ತಿರೋದು. ಬರ್ತೀನಿ ಭಾವ, ಬರ್ತೀನಮ್ಮ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ, ಚೆನ್ನಾಗಿಟ್ಟಿರ್ಲಿ. ಇರೋಣ. ಗಂಗಮ್ಮ, ಅದನ್ನೆಲ್ಲ ಜೀಪ್ನಲ್ಲಿ ಇಡ್ಸು. ಅಣ್ಣ, ಮನೆಯವ್ರಿಗೆಲ್ಲ ಬಟ್ಟೆಗಳಿವೆ. ಆಮೇಲೆ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ
ಎಲ್ಲ ಬಾಟ್ಲಲ್ಲಿದೆ. ಅಮ್ಮನಿಗೆ ತುಂಬಾ ಇಷ್ಟ, ಹುಷಾರು. ಆಮೇಲೆ ಹಣ್ಣುಗಳಿವೆ. ಅಪ್ಪನಿಗೆ, ಅಮ್ಮನಿಗೆ, ಮಕ್ಕಳಿಗೆಲ್ಲ ಕೊಡು. ಹೂವನ್ನ ಈಶ್ವರನ ದೇವಸ್ಥಾನಕ್ಕೆ ಕೊಡು. ಬಾಣ. ಅಣ್ಣ, ಎಲ್ಲರನ್ನು ಕೇಳಿದೆ ಅಂತ ಹೇಳು. ಕಾಗದ ಬರಿ, ಆಗಾಗ ಬರ್ತಾ ಇರು. ಬರ್ತೀನಮ್ಮ. ಅಣ್ಣ, ಬರ್ತೀನಿ. ಜ್ಯೋತಿ, ಮಿಸ್ಟರ್ ಜಾನಕಿರಾಮಯ್ಯ, ವಾಟ್ ಇಸ್ ದಿಸ್? ಎಷ್ಟು ಧೈರ್ಯ ಇದ್ರೆ ನನ್ನ ಸ್ನೇಹಿತರಿಗೆ ನೀವು ಲಾಯರ್ ನೋಟಿಸ್ ಕಳಿಸ್ತೀರಾ? ಆ ಹಣನ ನನ್ನ ಸ್ನೇಹಿತರಿಗೆ ನಾನ್ ಕೊಟ್ಟಿದ್ದು. ನನಗೆ ಗೊತ್ತಿಲ್ಲದಾಗೆ ಹಣನ ಸಾಲ ಅಂತ ನೀವು ಹ್ಯಾಕ್ ಕ್ಲೈಮ್ ಮಾಡ್ತೀರಾ? ಹೌ 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 ಡೇರ್ ಯು ಆರ್? ನಾನೊಂದು ಮಾತು ಕೇಳಬೇಕು ಅನ್ನೋ ಜ್ಞಾನ ಬೇಡ ನಿಮ್ಗೆ? ಏನಂದ್ರೆ ಆ ಲಾಯರ್ ನೋಟಿಸ್ನ ನಾನೇ ಕಳ್ಸೋಕ್ ಹೇಳಿದ್ದು. ಜ್ಯೋತಿ, ನೀನು ಒಳಗಡೆ ಹೋಗು. ನಿಮ್ ಮುಂದೆ ನಿಜ ಹೇಳೋ ಬಾಧ್ಯತೆ ನನಗಿದೆ. ದಯವಿಟ್ಟು ಅವರನ್ನೇನು ಅನ್ಬೇಡಿ. ಐಸಿ, ನನ್ನ ಫ್ರೆಂಡ್ ಸಾಲ ಕೊಡ್ಬೇಕು ಅಂತ ನಿನ್ಗೆ ಯಾರು ಹೇಳಿದ್ದು? ನಾನೇ ತಿಳ್ಕೊಂಡೆ. ಅಂತ ಪರಿಸ್ಥಿತಿ ಏನ್ ಬಂದಿದೆ? ಪರಿಸ್ಥಿತಿ ಬಗ್ಗೆ ಎಲ್ರ ಮುಂದೆ ಮಾತಾಡೋದು ಸರಿಯಲ್ಲ. ಸಾರಿ ಫ್ರೆಂಡ್ಸ್, ನಡೆದ ವಿಷಯಕ್ಕೆ ನಾನು ನಿಮ್ಮ ಹತ್ರ ಕ್ಷಮಾಪಣೆ ಕೇಳ್ಕೊತಾ ಇದ್ದೀನಿ. ಹೋಗ್ಬಿಟ್ಟು ಬನ್ನಿ. ಬಟ್ ಸಿದ್ಧಾರ್ಥ್, ಅನ್ನೆಸರ್ಲಿ ನಮ್ಮಿಂದ ನಿಮ್ ಸಂಸಾರದಲ್ಲಿ ನೀವು ತಿಳ್ಕೊಂಡಾಗ ಏನೂ ಆಗಿಲ್ಲ. ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಓಕೆ, ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಬಾಯ್. ಥ್ಯಾಂಕ್ ಯು. ಏನೇ ಹೇಳು ಹರೀಶ್, ಸಿದ್ಧಾರ್ಥ್ ಇಸ್ ರಿಯಲಿ ಗ್ರೇಟ್. ಹೇಳಿ, ಯಾಕೆ ಹೀಗೆ ಮಾಡಿದ್ರಿ? ನನ್ನ ಸ್ನೇಹಿತರ ಮುಂದೆ ಯಾಕೆ ನನ್ನ ಅವಮಾನ ಮಾಡಿದ್ರಿ? ನೀವಿಬ್ರು ಸೇರ್ಕೊಂಡು ಸಿದ್ಧಾರ್ಥನ ಚರಿತ್ರಹೀನನಾಗಿ ಮಾಡಿ ನನ್ನ ವ್ಯಕ್ತಿತ್ವನೇ ಕೊಲೆ ಮಾಡಿಬಿಟ್ರಿ. ತಾವು ತಪ್ಪು ತಿಳ್ಕೊಂಡ್ಬಿಟ್ರಿ ಯಜಮಾನ್ರೆ. ನಮ್ಮ ಉದ್ದೇಶ ಅದಲ್ಲ. ನಾನು ಲೆಕ್ಕದ ಪುಸ್ತಕ ತಗೊಂಡೋಗಿ ಅಮ್ಮ ಅವ್ರಿಗೆ ತೋರಿಸಿದ್ದಕ್ಕೆ, ನಾವು ಸಾಲ ಕೊಟ್ಟಿದ್ದಕ್ಕೆ ಖರ್ಚಿನ ಬಾಬತ್ ಅದ್ರಲ್ಲಿ ಇತ್ತೇ ಆಗಲಿ, ವಸೂಲಿ ಆಗೋದಕ್ಕೆ ಒಂದು ಉದಾಹರಣೆ ಇರಲಿಲ್ಲ. ವಸೂಲಿ ಆಗದ ಸಾಲ, ಸರಿ ಬೇಸಾಯ ಇಲ್ಲದ ಹೊಲ, ಎರಡೂ ಫಲ ಇಲ್ಲ ಅಮ್ಮ ಅವ್ರೆ ಅಂತ ನಾನೇ ಹೇಳಿದೆ. ಅದಕ್ಕೆ ಸಾಲ ವಸೂಲಿ ಮಾಡೋದಕ್ಕೆ ಲಾಯರ್ ನೋಟಿಸ್ ಕೊಡಬೇಕು ಅಂತ ನಾವೇ ನಿರ್ಧಾರ ಮಾಡಿದ್ವಿ. ಸಾಲ ಸಾಲ ಸಾಲ, ಯಾರು ಹೇಳಿದ್ದು ಅದನ್ನ ಸಾಲ ಅಂತ? ಅದು ಸಾಲ ಅಲ್ಲ ಜಾನಕಿರಾಮಯ್ಯನವರೇ, ನಾನು ನನ್ನ ಸ್ನೇಹಿತರಿಗೆ ಮಾಡಿರೋ ಸಹಕಾರ. ಒಂದು ತರ ದಾನ ಇದ್ದಾಗೆ. ದಾನ ವಾಪಸ್ ಕೇಳೋದು ಅವಮಾನ, ಅಪರಾಧ. ಅದನ್ನ ಅವ್ರಿಗೆ ದಾನವಾಗಿ ಯಾಕೆ ಕೊಟ್ಟೆ ಗೊತ್ತಾ? ನನ್ನ ಹಾಗೆ ಅವರು ಶ್ರೀಮಂತರಾಗಿ, ಅವರಿಂದ 4-6 ಜನಕ್ಕೆ ಅನುಕೂಲ ಆಗಿ 100 ಜನಕ್ಕೆ ಒಳ್ಳೇದಾಗ್ಲಿ ಅಂತ. ಅಂಡರ್ಸ್ಟ್ಯಾಂಡ್? ಅದನ್ನೇ ಸಾಲದ ರೂಪದಲ್ಲಿ ಕೊಡಬಹುದಲ್ಲ. ಸಾಲ ಅಂತ ಕೊಟ್ಟಾಗ ತಗೊಂಡವನಿಗೆ ಅದನ್ನ ವಾಪಸ್ ಕೊಡೋ ಹೊಣೆ ಇರುತ್ತೆ. ಆಗ ಅವನದನ್ನ ಉಪಯುಕ್ತವಾಗಿ ಖರ್ಚು ಮಾಡ್ತಾನೆ. ಅದೇ ದಾನ ಅಂತ ಕೊಟ್ಟಾಗ ಅದಕ್ಕೆ ಬೆಲೆ ಇರಲ್ಲ. ನಾನು ಬಡ ಕುಟುಂಬದಿಂದ ಬಂದವಳು, ನನಗೆ ಹಣದ ಬೆಲೆ ಗೊತ್ತಿದೆ. ಆದ್ರೆ ನನ್ನ ಜೀವನದಲ್ಲಿ ನನಗೆ ಹಣ ಯಾವತ್ತೂ ದೊಡ್ಡದು ಅಂತ ಅನ್ಸಿಲ್ಲ ಜ್ಯೋತಿ. ನನಗೆ ಪ್ರೀತಿ ವಿಶ್ವಾಸನೇ ಮುಖ್ಯ. ಮೊದಲ ಸಲ ನಾನು ನಿನ್ನ ನೋಡಿದಾಗ ಯಾಕೆ ಇಷ್ಟಪಟ್ಟೆ ಗೊತ್ತಾ? ನಿನ್ನ ಅಣ್ಣಂದ್ರ ಮೇಲೆ, ತಂದೆ ತಾಯಿ ಮೇಲೆ ನಿನಗಿದ್ದ ಪ್ರೀತಿ ನೋಡಿ. ನಿನ್ನಂಥವಳು ನನಗೆ ಹೆಂಡತಿ ಆಗಬೇಕು ಅಂತ ಆಸೆ ಪಟ್ಟೆ. ಅದರಲ್ಲೂ ನೀನು ಹಣ ಅಂತಸ್ತಿಗೆ ಬೆಲೆ ಕೊಡದೇ ಇದ್ದಾಗ ನಿನ್ ಮೇಲೆ ಗೌರವ ಜಾಸ್ತಿ ಆಯ್ತು. ನಾನು ನಿನ್ ಮದುವೆ ಆದೆ. ಹಣದಿಂದ ಪ್ರೀತಿ ವಿಶ್ವಾಸನ ಕೊಂಡ್ಕೊಳಕ್ಕಾಗಲ್ಲ ಅಂತ ನನಗೆ ಗೊತ್ತು ಜ್ಯೋತಿ. ಇಷ್ಟೆಲ್ಲ ದುಡ್ಡಿದ್ರು ನಮ್ಮ ತಂದೆ ಅವರ ಕಡೆಗಾಲದಲ್ಲಿ ಪ್ರೀತಿಸೋ ಸ್ನೇಹಿತರಿಲ್ದೆ ಒಂಟಿಯಾಗಿ ನರಳ್ತಾ ಸತ್ತಿದ್ದ ನನ್ಗಿನ್ನೂ ಜ್ಞಾಪಕ ಇದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾನು ನನ್ನ ಸ್ನೇಹಿತರಿಗಾಗ್ಲಿ ಸಂಬಂಧಿಕರಿಗಾಗ್ಲಿ ಸಾಲ ಕೊಡೋದಿಲ್ಲ. ಯಾಕೆಂದ್ರೆ ಒಂದು ಸಲ ನಾನು ಅವ್ರಿಗೆ ಸಾಲ ಅಂತ ಕೊಟ್ಟಾಗ ಅವರದನ್ನು ಹಿಂತಿರುಸೋಕಾಗದೇ ಇದ್ದಾಗ ಅವ್ರು ನನ್ನಿಂದ ದೂರ ಆಗ್ತಾರೆ. ನಮ್ಮ ಸ್ನೇಹ ಸಂಬಂಧ ಕಡ್ದೋಗುತ್ತೆ. ಇದೇ ಕಾರಣಕ್ಕೆ ನಾನು ನಿಮ್ಮಣ್ಣ ಚಂದ್ರಣ್ಣನಿಗೂ ಸಾಲ ಅಂತ ಕೊಡ್ಲಿಲ್ಲ, ಬಹುಮಾನ ಅಂತ ಕೊಟ್ಟೆ. ಜ್ಯೋತಿ, ಸಾಲ ಅಂತ ಕೊಟ್ಟಾಗ ಸಿಗೋ ಸಂತೋಷ ನಿಮಿತ್ತ, ಅದೇ ಅದನ್ನ ದಾನ ಅಂತ ಕೊಟ್ಟಾಗ ಸಿಗೋ ಸಂತೋಷ ಶಾಶ್ವತ. ಇದು ನನ್ನ ಸಿದ್ಧಾಂತ. ನೀವು ಹೀಗೇನೆ ದಾನ ಮಾಡ್ತಾ ಹೋದ್ರೆ ಮುಂದಕ್ಕೆ ಏನಾಗಬಹುದು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ದೀರಾ ಯಜಮಾನ್ರೆ? ಇದೇ ವಿಷಯವಾಗಿ ನಮ್ಮ ತಂದೆಯವರು ಬಲಿ ಚಕ್ರವರ್ತಿ ಕಣ್ಣನ್ ಕತೆ ಹೇಳಿ ಅವರ ದುರಂತಕ್ಕೆ ಅವರೇ ಕಾರಣ ಅಂತ ಹೇಳಿದ್ರು. ತಂದೆಯವರು ಹೇಳಿದ್ದು ಸರಿಯಾಗೇ ಇದೆ. ದಾನಕ್ಕೋಸ್ಕರವಾಗಿ ಪಾತಾಳ ಸೇರಿದ ಬಲಿ ಚಕ್ರವರ್ತಿ ಆಗಲಿ,
ದಾನಕ್ಕೋಸ್ಕರವಾಗಿ ತಾನು ದೇಹನೇ ತೆತ್ತ ಕರ್ಣನಾಗ್ಲಿ, ಇವರಿಬ್ರು ತಮ್ಮ ಅಂತ್ಯನ ದುರಂತವಾಗಿಸ್ಕೊಂಡಿದ್ದು ಸತ್ಯ ತಾನೇ? ಅವ್ರ ದುರಂತ ಮಾತ್ರ ನೀವು ಯೋಚಿಸ್ತಾ ಇದ್ದೀರಾ, ಅದರ ಹಿಂದಿರೋ ಮಹತ್ತರವಾದ ಆದರ್ಶನ ನೀವು ಪರಿಗಣಿಸ್ತಾ ಇಲ್ಲ. ಅವತ್ತು ಅವರು ಮಾಡಿದ ತ್ಯಾಗದಿಂದ ತಾನೇ ಇವತ್ತಿಗೂ ಅವ್ರ ಹೆಸರು ಶಾಶ್ವತವಾಗಿರುವುದು. ಅದಕ್ಕೆ ಈ ಕಲಿಯುಗದಲ್ಲೂ ಅವ್ರನ್ನ ಮಹಾದಾನಿ ದಾನಶೂರ ಅಂತ ನಾವು ಸ್ಮರಿಸೋದು. ಜಾನಕಿರಾಮಯ್ಯನವರೇ, ನನ್ನ ಜೀವನದಲ್ಲಿ ನಂದೊಂದು ಸಣ್ಣ ಆಸೆ. ನಾ ಸತ್ತ ಮೇಲೆ 4 ಜನ 4 ದಿನನಾದ್ರೂ ನನ್ನ ಜ್ಞಾಪಿಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ನಾನು ತಿಳ್ಕೊತೀನಿ. ಐ ವಾಂಟ್ ಮೈ ಡೆತ್ ಟು ಬಿ ರೆಕಗ್ನೈಸ್ಡ್. ನಾನು ಈ ರೀತಿ ಆಸೆ ಪಡೋದು ತಪ್ಪ? ಖಂಡಿತ ತಪ್ಪಲ್ಲ ಯಜಮಾನ್ರೆ. ಆದ್ರೆ ದಾನ ಧರ್ಮ ಸ್ನೇಹಕ್ಕೂ ಸ್ವಲ್ಪ ಇತಿಮಿತಿ ಇದ್ರೆ ಚೆನ್ನ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ನೋಡಿದ್ರ, ನನ್ನ ಮಾತಿನಿಂದ ನಿಮ್ಮಿಬ್ಬರ ಮನಸ್ಸು ನೋಯಿಸ್ಬಿಟ್ಟೆ. ಐ ಆಮ್ ಸಾರಿ ಜಾನಕಿರಾಮಯ್ಯನವರೇ. ಜ್ಯೋತಿ, ದಯವಿಟ್ಟು ನನ್ನ ಕ್ಷಮಿಸ. ನೀವು ನಮ್ಮನ್ನು ಕ್ಷಮಿಸ್ಬೇಕು. ನಿಮ್ಮ ಹೃದಯ ವಿಶಾಲತೆನ ಅರ್ಥ ಮಾಡ್ಕೊಳ್ದೆ ನಾವು ತುಡುಕ್ಬಿಟ್ವಿ. ನಿಮ್ಮನ್ನ ನಿಮ್ಮ ಸ್ನೇಹಿತರೆದುರಿಗೆ ಅವಮಾನ ಮಾಡ್ಬಿಟ್ವಿ. ಜ್ಯೋತಿ, ಜ್ಯೋತಿ, ನಿಮ್ಮ ತಂದೆ ತಾಯಿಯವರದು 60ನೇ ವರ್ಷದ ಹುಡ್ದಬ್ಬ, ಬಟ್ಟೆ ಬರೆ ಎಲ್ಲ ತಗೋಬೇಕು ಅಂತ ಹೇಳ್ತಾ ಇದ್ದೆ. ಹೌದು ಅಂದ್ರೆ ಊರಿಗೆ ಕಳ್ಸ್ಕೊಡೋಣ? ಬೇಡ, ನಾವೇ ಊರಿಗೆ ಹೋಗೋಣ. ಹೌದು ಜ್ಯೋತಿ, ನಾನೇ ನಿಂತು ಈ ಷಷ್ಠಿ ಪೂರ್ತಿ ಸಮಾರಂಭನ ಅದ್ದೂರಿಯಾಗಿ ನಡೆಸ್ತೀನಿ. ಅದಕ್ಕೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಏನಂದ್ರೆ ನಿಮ್ ಕೈಯಿಂದ ಅಷ್ಟು ಹಣ ಖರ್ಚು ಮಾಡ್ಸೋಕೆ ನನಗೆ ಇಷ್ಟ ಇಲ್ಲ. ಹಾಗನ್ಬೇಡ ಜ್ಯೋತಿ. ನಮ್ಮ ತಾಯಿ ಬದುಕಿದ್ದಾಗ ಅವ್ರ ಸೇವೆ ಮಾಡೋ ಭಾಗ್ಯ ಅಂತೂ ನನಗೆ ಸಿಗ್ಲಿಲ್ಲ. ಈಗ ಅಟ್ಲೀಸ್ಟ್ ನಿಮ್ಮ ತಾಯಿನ ನನ್ನ ತಾಯಿನ ನಾನು ನೋಡ್ತೀನಿ, ಅವ್ರ ಸೇವೆ ಮಾಡ್ತೀನಿ.